ಇಂದು ಮಹಾಲಯ ಅಮಾವಾಸ್ಯೆ ಮತ್ತು ಪಿತೃಪಕ್ಷದ ಸಂಭ್ರಮ ಮನೆ ಮಾಡಿದೆ. ಕಾವೇರಿ ನದಿ ತಟದಲ್ಲಿ ತುಂಬಿ ತುಳುಕ್ತಾ ಇರುವ ಭಕ್ತರ ದಂಡು. ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟದಲ್ಲಿ ಪಿತೃಪಕ್ಷ ಆಚರಣೆ ಮಾಡಲಾಗ್ತಾ ಇದೆ. ಕುಟುಂಬದ ಪೂರ್ವಜರಿಗೆ ಕಾವೇರಿ ತಟದಲ್ಲಿ ಪಿತೃ ತರ್ಪಣ ಪಿಂಡ ಪ್ರದಾನ ಮಾಡಿ ತಿಲತರ್ಪಣ ಅರ್ಪಿಸಿ ಸದ್ಗತಿಗೆ ಮೊರೆ ಹೋಗಲಾಗಿದೆ. ಕಾವೇರಿ ನದಿ ತಟದ ಪ್ರದೇಶವಾದ ಪಶ್ಚಿಮ ವಾಹಿನಿ ಸ್ನಾನಘಟ್ಟ ಸಂಗಮ ಘೋಸಾಯಿ ಘಾಟ್ನಲ್ಲಿ ವೈದಿಕ ಶ್ರದ್ಧಾ ಕಾರ್ಯ ನೆರವೇರಿಸಲಾಗ್ತಾ ಇದೆ. ಇವತ್ತು ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಸಂಭ್ರಮ ಮನೆ ಮಾಡಿರುವಂಥದ್ದು. ಕಾವೇರಿ ನದಿ ತಟದಲ್ಲಿ ಭಕ್ತರ ದಂಡು ತುಂಬಿ ತುಳುಕಾಡ್ತಾ ಇದೆ. ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟದಲ್ಲಿ ಪಿತೃಪಕ್ಷ ಆಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಕುಟುಂಬದ ಪೂರ್ವಜರಿಗೆ ಕಾವೇರಿ ತಟದಲ್ಲಿ ಪಿತೃ ತರ್ಪಣ ಬಿಡಲಾಗ್ತಾ ಇದೆ. ಪಿಂಡ ಪ್ರದಾನ ಮಾಡಿ ತಿಲತರ್ಪಣ ಅರ್ಪಿಸಿ ಸದ್ಗತಿಗೆ ಮೊರೆ ಹೋಗಿದ್ದಾರೆ. ಕಾವೇರಿ ನದಿ ತಟದ ಪ್ರದೇಶವಾದ ಪಶ್ಚಿಮ ವಾಹಿನಿ ಸ್ನಾನಘಟ್ಟ ಸಂಗಮ್ ಘೋಸಾಯಿ ಘಾಟ್ನಲ್ಲಿ ವೈದಿಕ ಶ್ರದ್ಧಾ ಕಾರ್ಯ ನೆರವೇರಿಸಲಾಗ್ತಾ ಇದೆ. ನಮಸ್ತೆ ಅಸ್ತು ಶಂಖಚಕ್ರ ಪ್ರೇತ ಮೋಕ್ಷ ಪ್ರದೋ ಭವ ಇಮಂ ಪಿಂಡಂ ಗರುಡ ನಮ್ಮ ತಂಗಿ ಸರಸ್ವತಿ ಅಂತ ಅವರು, ನಾವು 5 ಜನ ಹೆಣ್ಮಕ್ಳು. ಪಾಪ ಅವ್ರ ಕಾರ್ಯ ಇತ್ತು ಇವತ್ತು, ಆ ಕಾರ್ಯಕ್ಕೋಸ್ಕರ ಬಂದಿದ್ವಿ. ಇಲ್ಲಿ ಎಲ್ಲ ಕಾರ್ಯ ಎಲ್ಲ ನದಿ ತೀರದಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಒಳ್ಳೇದು ಅಂತ. ಅದಕ್ಕೆ ಇಲ್ಲಿ ಅವ್ರ ಮಕ್ಕಳು ನಾವು ಸಂಸಾರ ಎಲ್ಲರೂ ಫ್ಯಾಮಿಲಿಯೆಲ್ಲ ಬಂದು ಇಲ್ಲಿ ಮಾಡ್ತಾಯಿದ್ವಿ. ವಿಶೇಷ ಅಂದರೆ ಮಾಡಿದ್ರೆ ತುಂಬ ಶ್ರೇಷ್ಠ. ಅವರು ಒಳ್ಳೆಯ ಸ್ವರ್ಗದ ಭಾಗ ತೆಗಿತದೆ ಅಂತ ಹೇಳ್ತಾರೆ. ಈಗ ಪಿತೃಪಕ್ಷದಲ್ಲಿ ಮಾಡಿದ್ರೆ ಅದಕ್ಕೋಸ್ಕರ ಈ ಕಾರ್ಯನ ಈ ಇದರಲ್ಲಿ ಮಾಡೋದು ನಾವು. ಅಂದರೆ ಈ ವೈದಿಕ ಅಂತ ಇದು ಮಾಡ್ತೀವಲ್ಲ, ಅದರಿಂದ ಅವರಿಗೆ ಒಳ್ಳೆಯದಾಗುತ್ತೆ, ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಉದ್ದೇಶದಿಂದ ಈ ಇದರಲ್ಲಿ ಮಾಡ್ತೀವಿ. ಇಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹೇಳಿರುವಂತೆ ನಾವೆಲ್ಲ ಪಿತೃಋಣ ತೀರಿಸಲು ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನ ಮತ್ತು ತಿಲತರ್ಪಣಾದಿಗಳನ್ನು ಈ ಕಾವೇರಿ ನದಿ ತೀರದಲ್ಲಿ ಆಚರಣೆ ಮಾಡುತ್ತಾ ಬರುತ್ತಿದ್ದೇವೆ. ಅದೇ ರೀತಿ ಈ ವರ್ಷದ ಭಾದ್ರಪದ ಕೃಷ್ಣ ಪಕ್ಷದ ಈ ಅಮಾವಾಸ್ಯೆ ಕಾಲದಲ್ಲಿ ಇಲ್ಲಿ ನಾವು ರವಿ ತೋಟದ ಈ ಕಾವೇರಿ ನದಿ ತೀರದಲ್ಲಿ ನಾವು ಪಿಂಡ ಪ್ರದಾನ ತಿಲತರ್ಪಗಳನ್ನು ಮಾಡಿ ನಮ್ಮ ಪಿತೃಗಳ ಋಣಗಳನ್ನು ತೀರಿಸಲು ಈ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ. ಆದ್ದರಿಂದ ಎಲ್ಲ ಊರುಗಳಿಂದ ಇಲ್ಲಿ ಜನರು ಈ ಕಾವೇರಿ ನದಿ ತೀರಕ್ಕೆ ಬಂದು ಅವರ ಪಿತೃ ಋಣಗಳನ್ನು ತೀರಿಸಲು ಈ ಕಾರ್ಯಗಳನ್ನು ವರ್ಷ ಬಂದು ಮಾಡುತ್ತಿದ್ದಾರೆ. ಇದರಿಂದ ಅವರ ಪಿತೃಗಳು ತೃಪ್ತಿ ಹೊಂದಿ ಅವರಿಗೆ ಆಶೀರ್ವಾದ ಮಾಡುತ್ತಿದ್ದಾರೆ.